ಸೀರೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟಿಗೆ ರಾತ್ರಿ ಆಗ್ಬಿಟ್ಟಿತ್ತು. ಸರಿ ಲೇಟ್ ಆಗಿದೆ ಅಂದ್ಬಿಟ್ಟು ಹತ್ರದಲ್ಲಿ ನಮ್ಮ ಅಕ್ಕ ಮನೆ ಇತ್ತು ಅಂತ ಬಂದ್ವಿ. ಈ ಅನ್ನಕ್ಕೆ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ. ಅಕ್ಕ ಅಣ್ಣ ಇಬ್ಬರು ಇದ್ದಾರಲ್ಲ, ಅವ್ರ ಜೊತೆ ಆಟ ಆಡೋಕ್ಕಾಗುತ್ತೆ ಅಂತ ಬಂದ್ವಿ. ಅವಳಿಗೆ ಫುಲ್ ಖುಷಿ ಆಗ್ಬಿಡ್ತು. ಬೇಗ ಎಲ್ಲರ ಜೊತೆ ಹೊಂದ್ಕೊಂಡ್ಬಿಟ್ಲು. ಫಸ್ಟ್ ದೊಡ್ಡಪ್ಪ ಹತ್ರ ಹೋಗ್ತಾ ಇರಲಿಲ್ಲ. ಇವಾಗ ದೊಡ್ಡಪ್ಪನ ಬಿಟ್ಟೇ ಇರ್ತಿರಲ್ಲ. ಅವರೇ ಎಲ್ಲ ಮಾಡಬೇಕು, ಅವರೇ ಊಟ ಮಾಡಿಸ್ಬೇಕು, ಅವರೇ ಸ್ನಾನ ಮಾಡಿಸ್ಬೇಕು, ಅವ್ರ ಜೊತೆನೇ ಆಟ ಆಡೋದು, ಆ ಥರ ಆಗ್ಬಿಟ್ಟಿತ್ತು. ಹಾಗೆ ಒಂದಷ್ಟು ಶಾಪಿಂಗ್ ಎಲ್ಲ ಮಾಡ್ಕೊಂಬಂದಿದ್ವಲ್ಲ, ತೋರಿಸ್ತಾ ಇದ್ವಿ. ಹಾಗೆ ಸೀರೆ ಕೂಡ ತಂದಿದ್ದು ಅಕ್ಕಗೆ ತೋರಿಸ್ತಾ ಇದ್ವಿ. ಸೊ ಇನ್ನು ಅದು ಬಕೆಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಸ್ಟೀಲ್ ಐಟಮ್ಸ್, ಲಂಚ್ ಬಾಕ್ಸ್ ಅದು ಇದೆಯಲ್ಲ. ಅಯ್ಯನ ಕೂಡ ಆಟ ಆಡ್ಕೊಂಡು ಫುಲ್ ಬ್ಯುಸಿ ಆಗಿಬಿಟ್ಟಿದ್ಲು ಅವ್ರ ಜೊತೆ ಎಲ್ಲ. ಸೊ ಹಾಗೆ ಇಲ್ಲಿ ಒಂದು ಚಿಕ್ಕದೊಂದು ಪುಟಾಣಿ ಆ್ಯಪಲ್ ಇತ್ತು. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಏನಾಗಿ ಕೊಟ್ಟರೆ ಬೇಡ ಅಂದ್ಲು, ಅಷ್ಟೊಂದು ಇಷ್ಟ ಆಗಿಲ್ಲ ಅವಳಿಗೆ. ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ವಿ ಅಕ್ಕ ಮನೆಯಲ್ಲಿ. ಸೊ ಬೆಳಗ್ಗೆ ಎದ್ದು ನಾಷ್ಟ ಮಾಡಿದ್ದು ಚೆನ್ನಾಗಿತ್ತು. ಹಾಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡ್ಕೊಂಡು ಪಲಾವ್ ತಿನ್ಕೊಂಡು, ಮತ್ತು ಹಾಗೆ ಒಗ್ಗರಣೆ ಕೂಡ ಮಾಡಿದ್ರು 2 ಐಟಮ್ಸ್. ಯಾಕಂದರೆ ಮಕ್ಕಳಿಗೆ ಬಾಕ್ಸ್ ಕೂಡ ಕಟ್ಟಬೇಕಲ್ಲ. ಸೊ ಎಲ್ಲ ತಿನ್ಕೊಂಡ್ವಿ. ಲಾಸ್ಟಲ್ಲಿ ಟೀ ಕೂಡ ಮಾಡಿದ್ರು. ಇನ್ನು ದೊಡ್ಡಪ್ಪನ ಬಿಡ್ತಾನೆ ಇರಲಿಲ್ಲ. ಅವ್ರ ಅಣ್ಣಂದು ಟೀ ಶರ್ಟ್ ಮತ್ತು ಚಡ್ಡಿ ಹಾಕ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ನಾವು ಯಾವುದಿಲ್ಲ ಐಡಿಯಾನೇ ಇರಲಿಲ್ಲಲ್ಲ ಬರಬೇಕು ಅಂತ. ಸೊ ಇನ್ನು ನಾಟಿ ಆಗ್ಬಿಟ್ಟಿದ್ದಾಳೆ. ಅವ್ರ ಜೊತೆ ಸೇರಿಕೊಂಡು ಎಲ್ಲರಿಗೂ ನೀರು ಹೊಡಿತಾನೆ ಇದ್ದಾಳೆ. ನಾವು ಬೇರೆ ಬಟ್ಟೆನೇ ತಂದಿಲ್ಲ. ಸೊ ಹಿಂಗೂ ಮ್ಯಾನೇಜ್ ಮಾಡ್ತಾಯಿದ್ರೆ ನೀರು ತೊಗೊಂಡು ಎಲ್ಲರಿಗೂ ಬಿಡ್ತಾ ಇದ್ಲು. ಸರಿ ಅಂದ್ಬಿಟ್ಟು ಆಚೆ ಕರ್ಕೊಂಬಂದು ಆ ನೀರನ್ನ ಪ್ಲ್ಯಾಂಟ್ಗಾದ್ರೂ ಬಿಡು, ಹೆಲ್ಪ್ ಆದರೂ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಪ್ಲ್ಯಾಂಟ್ಗೆ ಬಿಡ್ತಾ ಇದ್ಲು. ಇನ್ನು ಅವ್ರ ದೊಡ್ಡಪ್ಪ ಹತ್ರನೇ ಸ್ನಾನ ಮುಗಿಸ್ಕೊಂಡು ಬಂದ್ಲು. ಹಾಗೆ ಇಲ್ಲಿ ಆಚೆ ರೊಟ್ಟಿ ಎಲ್ಲ ಮಾಡ್ತಾರಂತೆ, ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ, ಮಿಷನಿಂದ ಮಾಡ್ತಾರೆ ಅಂತ ಹೇಳಿದ್ರು ಅಕ್ಕ. ಸರಿ ನೋಡ್ಕೊಂಬರೋಣ ಅಂತ ಹೋದ್ವಿ. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಇತ್ತು. 5 ರೂಪಾಯಿಗೆ ಒಂದೇನೋ ಇದ್ದಿದ್ದು. ಸೊ ಅವರೇ ಎಲ್ಲ ಕಲಸಿ ಮಾಡ್ತಾಯಿದ್ರು. ಒಂದಷ್ಟು ರೊಟ್ಟಿ ಎಲ್ಲ ತೊಗೊಂಡ್ವಿ. ಹಾಗೆ ನಮ್ಮ ಅಕ್ಕ ಏನಾಗೆ ಜುಟ್ಟು ಕೂಡ ಹಾಕಿದ್ಲು. ಸ್ವಲ್ಪ ಹೊತ್ತು ಕೂಡ ಇರಲಿಲ್ಲ. ಹಾಗೆ ಅವರ ಸುಬ್ಬುದು ಡ್ರೆಸ್ಸು ತನ್ನದು ಇತ್ತಲ್ಲ, ಚಿಕ್ಕ ಚಿಕ್ಕ ಡ್ರೆಸ್ ಎಲ್ಲ ಹಾಕಿ ನೋಡ್ತಾ ಇದ್ದಿದ್ದು ಎಕ್ಸ್ಪೆರಿಮೆಂಟ್. ನಂಗೆ ಈ ಥರ ಏನಾಗಿ ರೆಡಿ ಮಾಡಬೇಕಂತ ತುಂಬ ಇಷ್ಟ ಆಯಿತು. ಪಂಚೆ ಶರ್ಟ್ ಎಲ್ಲ ಹಾಕಿ ಬಾಯ್ ಥರ ಸ್ಟೈಲಲ್ಲಿ. ಸೊ ಫೈನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕರೆಕ್ಟಾಗಿ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಮತ್ ನೀನ್ ಮಾತ್ರ ಬೇರೆಯವ್ರಿಗೆ ಮಾಡ್ತೀಯಾ? ಎಲ್ಲರಿಗೂ ನೀರು ಆಗ್ತಾ ಇದ್ಲು ಅಂತ ಅಮ್ಮ ನೀರು ಹಾಕ್ತಿದ್ರೆ ಅಜ್ಜಿ ಮೊಮ್ಮಗಳು ಇಬ್ರು ಕಿತ್ತಾಡ್ತಾ ಇದ್ರು. ಇನ್ನು ನಮ್ಮ ತಮ್ಮ ಕೂಡ ಬಂದ. ಅಲ್ಲಿದ್ದ ರಿಟರ್ನ್ ಮನೆ ಕಡೆ ಹೊರಟ್ವಿ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.